ಮಿಡ್ನೈಟ್ 1:30 ಆಗಿದೆ. ನಾವೆಲ್ಲ ಮೇಲ್ ತಿರುಪತಿಗೆ ಹೋಗ್ಲಿಕ್ಕೋಸ್ಕರ ಇಲ್ಲಿ ಟಿಕೆಟ್ ಮಾಡ್ಸಕ್ಕೆ ಬಂದಿದ್ದೀವಿ. ಇದು ವಿಷ್ಣು ನಿವಾಸ ಅನ್ನೋದೊಂದು ಹೋಟೆಲು. ಇಲ್ಲಿ ಮೇಲೆ ತಿರುಪತಿಗೆ ಹೋಗ್ಲಿಕ್ಕೋಸ್ಕರ ಟಿಕೆಟ್ ಕೊಡ್ತಾರಂತೆ. ರಾತ್ರಿ 12 ಗಂಟೆಗೆ ಟಿಕೆಟ್ ಇಶ್ಯೂಗೆ ತುಂಬ ಜನ ಆಲ್ರೆಡಿ ರಶ್ ಆಗೋಗಿದ್ದಾರೆ. ನಾವೆಲ್ಲರೂ ನಮ್ಮ ಆಧಾರ್ ತಗೊಂಡು ಬಂದಿದ್ದೀವಿ. ಈಗಷ್ಟೇ ಬೆಟ್ಟದ ಮೇಲೆ ಬಂದ್ವಿ. ತುಂಬ ಕ್ಲೀನಾಗಿದೆ ತಿರುಪತಿ ಬೆಟ್ಟ. ಎಲ್ಲಿ ನೋಡಿದ್ರು ಹಸಿರು ಗಿಡಗಳು, ಎಲ್ಲ ಒಂದು ಚೂರು ಗಲೀಜಿಲ್ಲ. ಎಲ್ಲ ಕ್ಲೀನ್ ಆವಾಗಲೇ ಕ್ಲೀನ್ ಮಾಡ್ತಾ ಇರ್ತಾರೆ. ನಾವು ನಮ್ಮ ಕರ್ನಾಟಕ ಭವನ ಹುಡುಕ್ತಾ ಇದ್ದೀವಿ. ಅದು ಸಿಕ್ಕಿದ ತಕ್ಷಣ ಅಲ್ಲಿ ಹೋಗಿ ನಾವು ಉಳ್ಕೋತೀವಿ. ತಿರುಪತಿ ಮೇಲ್ ತಿರುಪತಿಗೆ ಬಂದಿದ್ದೀವಿ. ಮೇಲ್ಗಡೆ ನಮ್ಮದು ಕರ್ನಾಟಕ ಭವನ ಪರಕಾಲ ಮಠದ್ದು ಒಂದು ರೂಮ್ ಸಿಕ್ಕಿದೆ. ತುಂಬ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. 5-6 ಬೆಡ್ ಹಾಕಿದ್ದಾರೆ. ಅಲ್ಲಿ ರೂಮ್ದು ಇದು ಹೊರಗಡೆ ವ್ಯೂ. ಇದು ಎಲ್ಲ ಮಲಗಿದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ. ಊಟ ಮಾಡ್ಕೊಂಬಂದ್ವಿ ಈಗ ತಾನೇ. ಎಲ್ಲ ಮಲ್ಕೊಂಡಿದ್ದಾರೆ ಮನೆ ರೂಮ್ ಒಳಗಡೆ. ಹಾಗಾಗಿ ನಾನು ಹೊರಗಡೆ ಏನೇನು ಹೇಗಿದೆ ರೂಮ್ ಅಂತ ತೋರಿಸೋಣ ಅಂತ ಬಂದೆ. ಚೆನ್ನಾಗಿದೆ, ಲಿಫ್ಟ್ ಕೂಡ ಇದೆ. ಇದು ಪರಕಾಲ ಮಠದ ಸ್ವಾಮಿ ಭವನ. ಇದು ನಾವಿಲ್ಲೇ ಸ್ಟೇ ಆಗಿರೋದು. 5 ಬೆಡ್ಡಿಂದು ಒಂದು ರೂಮ್ ಸಿಕ್ಕಿದೆ. ನಾವು 6 ಜನನೂ ಅಲ್ಲೇ ಉಳ್ಕೊಂಡಿದ್ದೀವಿ. ಎಲ್ಲ ಒಳಗಡೆ ಮಲಗಿದ್ದಾರೆ. ಹಾಗಾಗಿ ನಾನು ಹೊರಗಡೆ ವ್ಯೂ ತೋರಿಸ್ತಾ ಇದ್ದೀನಿ. ಇಲ್ಲೇ ಪಕ್ಕದ ಬಿಲ್ಡಿಂಗಲ್ಲೇ ನಮ್ಮದು ಎಲ್ಲರದು ಊಟ ಆಯಿತು. ನಾವು ಉಳ್ಕೊಂಡಿದ್ದ ರೂಮ್ ಪಕ್ಕನೇ ವರಾಹಸ್ವಾಮಿ ಟೆಂಪಲ್ ಇದೆ. ಅದು ನೋಡೋಕೆ ಹೋಗ್ತಾ ಇದ್ದೀವಿ ಇವಾಗ. ಸ್ವಾಮಿ ಶ್ರೀನಿವಾಸ ನೆಲೆಸೋಕ್ಕೆ ಮೊದಲ ಕಾರಣ ವರಾಹಸ್ವಾಮಿ ಅಂತ ಹೇಳ್ತಾರೆ. ಹಾಗಾಗಿ ಇದ್ದೀವಿ. ನಾನು ನಮ್ಮಪ್ಪ ಅಮ್ಮ, ವಿಹಾನು ಮತ್ತು ಅವರಮ್ಮ, ನಮ್ಮ ಬ್ರದರು ರೆಸ್ಟ್ ಮಾಡ್ತಾ ಇದ್ದಾರೆ. ಕಾರ್ ಓಡಿಸಿ ಅವ್ರಿಗೆ ತುಂಬ ಸುಸ್ತಾಗಿದೆ.
ಹಾಗಾಗಿ ಅವರೇ ಕಾರಣ ಅಂತ ಇಲ್ಲಿ ಬಂದು ಸ್ವಾಮಿ ನೆಲೆಸೋಕ್ಕೆ ಅವರೇ ವರಾಹ ಸ್ವಾಮಿನೇ ಜಾಗ ಕೊಟ್ಟಿರೋದು ಅಂತ ಹೇಳ್ತಾರೆ ಇಲ್ಲಿ. ಗುರುವಾರ ಸ್ವಾಮಿ ದರ್ಶನಕ್ಕೂ ಇಷ್ಟೊಂದು ರಶ್ ಇದೆ ಇವತ್ತು. ವರಾಹಸ್ವಾಮಿ ದೇವಸ್ಥಾನ ಇಲ್ಲೂ ಸಹ ಸಿಕ್ಕಾಪಟ್ಟೆ ರಶ್ ಇತ್ತು. ಇಲ್ಲಿಗೆ ತಿರುಪತಿ ತಿಮ್ಮಪ್ಪ ಬಂದು ನೆಲೆಸೋಕ್ಕೆ ಒನ್ ಆಫ್ ದ ರೀಸನ್ ವರಾಹಸ್ವಾಮಿ ಅಂತ ಹೇಳ್ತಾರೆ. ಅವರ ಆಜ್ಞೆ ಅನುಸಾರದ ಮೇಲೆ ಇಲ್ಲಿ ತಿರುಪತಿ ತಿಮ್ಮಪ್ಪ ಬಂದು ನೆಲೆಸಿದ್ದಾರೆ ಅಂತ ಐತಿಹ್ಯ ಇದೆ. ಆದ ಕಾರಣ ಇಲ್ಲಿ ವರಾಹಸ್ವಾಮಿಗೂ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಪುಷ್ಕರಣಿ ಇದು ವರಾಹಸ್ವಾಮಿ ದೇವಸ್ಥಾನದ ಹಿಂಭಾಗನೇ ಇದೆ. ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ, ಎಲ್ಲಕ್ಕೂ ಸೇಫ್ಟಿ ಹಾಕಿದ್ದಾರೆ. ವಸಂತ ಮಂಟಪ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಸುತ್ತಮುತ್ತ ಇರ್ತಕ್ಕಂಥ ಸಣ್ಣ ಚಿಕ್ಕ ಪುಟ್ಟ ದೇವಸ್ಥಾನಗಳನ್ನು ತೋರಿಸ್ತಾ ಇದ್ದೀನಿ. ಲಕ್ಷ್ಮೀ ಹೈಗ್ರೀವ ಟೆಂಪಲ್. ದೇವಸ್ಥಾನದ ಸುತ್ತಮುತ್ತ ವ್ಯಾಪಾರ ಸ್ಥಳಗಳು ಇದು. ಗಿಫ್ಟು ಮತ್ತು ಕಲರ್ ಹಾರಗಳು ಮತ್ತು ಅಂಗಡಿ ಮಳಿಗೆಗಳು ತುಂಬ ಚೆನ್ನಾಗಿದೆ, ಕಲರ್ಫುಲ್ಲಾಗಿದೆ. ಏನು ತೊಗೊಳ್ಳೋದು ಏನು ಬಿಡೋದು ಅನ್ನೋದೇ ಗೊತ್ತಾಗಲಿಲ್ಲ. ಬಟ್ ನಾವೇನೂ ಅಷ್ಟಾಗಿ ಪರ್ಚೇಸ್ ಮಾಡಲಿಲ್ಲ. ಬರೀ ಒಂದಷ್ಟು ಕಲರ್ ಫ್ಲವರ್ಸ್ಗಳು ಮತ್ತು ಯಾರಿಗ ಗಿಫ್ಟ್ ಕೊಡಲಿಕ್ಕೆ, ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಒಂದು 2-3 ಟೈಪ್ದು ಪಾದಗಳನ್ನು ತೊಗೊಂಡ್ವಿ. ತಿರುಪತಿ ತಿಮ್ಮಪ್ಪನ ಪಾದ ತೊಗೊಂಡ್ವಿ ಅಷ್ಟೇ. ಎಲ್ಲವೂ ಕಾಸ್ಟ್ಲಿ. ನಮಗೇನು ಬೇಕು ಅಂತೋ ಅದನ್ನಷ್ಟೇ ತೊಗೊಂಡ್ವಿ. ಸಂಜೆ 5 ಗಂಟೆಗೆ ನಿಂತಿದ್ದಕ್ಕೆ ರಾತ್ರಿ 10 ಗಂಟೆಗೆ ನಮಗೆ ದರ್ಶನ ಸಿಕ್ತು. ನಾವು ಬಂದು ಮಲಗೋ ಅಷ್ಟರಲ್ಲಿ 11 ಗಂಟೆ ಆಯಿತು. ನೆಕ್ಸ್ಟು ಕಾಂಜೀಪುರಂಗೆ ಹೊರಡ್ತೀವಿ ಬೆಳಗ್ಗೆ. ಇಲ್ಲಿ ತನಕ ತಿರುಪತಿ ಯಾತ್ರೆ 3ನೇ ಬ್ಲಾಗ್ ನೋಡಿದ್ರಿ. ಲೈಕ್, ಶೇರ್, ಕಮೆಂಟ್ ಮಾಡಿದ ಎಲ್ರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.